ಡೇ ಸೆಕೆಂಡ್ ನಾಸಿಕ್ ಟ್ರಿಪ್. ಸೊ ಇವತ್ತು ಏನೇನು ಸ್ಪೆಷಲ್ ಆಗುತ್ತೆ ನೋಡಂಬರಿ. ನಮಸ್ಕಾರ ದೊಡ್ಡ ಮಂದಿಗೆ. ಟೈಮ್ ಮುಂಜಾನೆ 8 ಆಗಿದೆ, ಏನ ಇದ್ದಿಲ್ಲ. ಬಡಕ್ಕನೆ ಎದ್ದು ಚಾಗಿ ಕುಡ್ದ ರೆಡಿಯಾಗಿ ನೋಡ್ರಿ. ಫಸ್ಟ್ ನಾವು ವಿಸಿಟ್ ಮಾಡಿದ್ದೆ ಕಾಳಾರಾಮ್ ಮಂದಿರ. ಸೊ ಇದು ಪಂಚವಟಿ ಒಳಗದ, ಬಹಳ ಫೇಮಸ್ ಅದ. ಒಳಗೆಲ್ಲ ದರ್ಶನ ತಗೊಂಡು ಸೊ ಗುಡಿ ಎಲ್ಲ ನೋಡ್ರಿ ಹೆಂಗೈತಿ. ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಐತಿ. ನಾವು ಈಗ ಹೊಂಟಿವಿ ಸೀತಾ ಗುಹೆಗ. ಸೊ ಇಲ್ಲೆಲ್ಲ ರಾಮಾಯಣದ ಒಂದು ಕುರುಹುಗಳು ಅದಾವ ಅಂತ ಹೇಳ್ತಾರ. ಗುಹೆ ಒಳಗೆ ಎಂಟ್ರಿ ಆಗಿ ರಾಮ ಸೀತೆ ಒಂದು ಸ್ಟ್ಯಾಚು ಐತಿ, ಆಮೇಲೆ ಶಿವಲಿಂಗ ಐತಿ. ಎಲ್ಲ ನಮಸ್ಕಾರ ಮಾಡಿ ದರ್ಶನ ಮಾಡಿ ಹೊರಗೆ ಬಂದೆವು. ಸೊ ನಾವು ಈಗ ನೆಕ್ಸ್ಟ್ ಹೊಂಟಿವಿ ನಾಷ್ಟ ಮಾಡಕ, ಯಾಕಂದ್ರೆ ಬಹಳ ಹಸಿವಾಗಿತ್ತು. ಅದ್ರ ಸಂಬಂಧ ನಾವು ಹೊಂಟಿವಿ ಪೆರ್ಚುವಾಡಿ ಅಂತೇಳಿ. ಸೊ ನಾಗ್ಪುರ್ ಬಂದು ಮಿಸಳ ಪಾವ್ ತಿರ್ಲಿಲ್ಲಪ್ಪ ಅಂತಂದ್ರೆ ಈ ಟ್ರಿಪ್ ಯೂಸ್ ಇಲ್ಲ ಅಂತ ಹೇಳ್ತಾರ. ಸೊ ಅದಕ್ಕೆ ನಾವು ಒಂದು ಪ್ಲೇಟ್ ಮಸಾಲ ಪಾವ್ ಎಲ್ಲತ್ತೀವಿ. ಹಂಗೆ ಅದೇ ಪ್ಲೇಸ್ ಒಳಗ ಯಾರೇ ಪಕ್ಷಿ ಪ್ರೇಮಿಗಳು ಏನ್ರ ಇದ್ರಪ್ಪ ಅಂದ್ರೆ, ನೀವು ಪಕ್ಷಿ ನೋಡ್ತಿರಪ್ಪ ಅಂದ್ರೆ ಇಲ್ಲಿ ವೆರೈಟಿ ಆಫ್ ಪಕ್ಷಿಗಳು ಅದಾವ. ಸೊ ಅವ್ರ ಜೊತೆ ನೀವು ಫೋಟೋ ಗಿಟ ತಗೊಳ್ಳೋದು ಅಥವಾ ಅವುಗಳನ್ನ ನೀವು ಕೈಯಾಗ ಹಿಡಿಯೋದೆಲ್ಲ ಮಾಡಬಹುದು. ಸೊ 100 ರೂಪೀಸ್ ಇಲ್ಲಿ ಟಿಕೆಟ್ ಐತಿ. ನಾವು ಅಲ್ಲಿ ಹೋಗಿದ್ದೆವು. ಅಲ್ಲಿಂದ ನಮ್ಮ ನೆಕ್ಸ್ಟ್ ಪ್ರಯಾಣ ಸಾಗಿತ್ತು MTDC ಬೋಟ್ ಕ್ಯಾಂಪ್. ಸೊ ಎಂಟ್ರಿ ಆಗಿ ಅಲ್ಲೊಂದ್ ಸ್ವಲ್ಪ ಕೂತು ಸ್ವಲ್ಪ ನೀರ್ ಕುಡದು ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡಿದೆವು. ಆಮೇಲೆಲ್ಲ ಇದು ಸೀನರಿ ಐತಿ ನೋಡ್ರಿ, ಈ ರೀತಿ ರಿವರ್ ಬೋಟ್ಗೆ ರೈಡ್ ಮಾಡಬಹುದು. ನಾವೇನ್ ಮಾಡಿಲ್ಲ. ನೆಕ್ಸ್ಟ್ ಅಲ್ಲಿಂದ ನಾವು ರಿಟರ್ನ್ ಮುಂಬೈ ಕೊಂಡಿದ್ದೆವು. ಸೊ ಇನ್ ಬಿಟ್ವಿನ್ ಒಳಗೆ ನಮಗ ಒಂದು ಮಯನ್ಮಾರ್ ಗೇಟ್ ಅಂತ ಸಿಕ್ತು. ಸೊ ಇದು ನೋಡಿದ್ರೆ ಸೇಮ್ ಹಂಗೆ ಕಾಣ್ತು. ಅದ್ರ ಸಂಬಂಧ ಇಲ್ಲಿಂದ ಫೋಟೋ ನಿಂತು ಫೋಟೋ ತಗೊಂಡೆವು. ಸೊ ಹಿಂಗ ನಾವು 2 days ನಾಸಿಕ್ ಟ್ರಿಪ್ ಬೈಕ್ ಮೇಲೆ ಮುಗಿಸ್ದೆ ನೋಡ್ರಿ.